ಮುಂಚೆ ತುಂಬಾ ಹುಷಾರಿರಲಿಲ್ಲ. ನಾವು ಮೊಬೈಲಲ್ಲಿ ನೋಡಿ ಇಲ್ಲಿ ಬಂದು ಫೋನ್ ಮಾಡಿದ್ರೆ ನಮ್ಗೆ ಅವಾಗಂತೂ ನೀವಂತೂ ಪರವಾಗಿಲ್ಲ. ಏನು ಹುಷಾರಿರಲಿಲ್ಲ ನಮ್ಮ ಯಜಮಾನ್ರಿಗೆ ಹುಷಾರಿರಲಿಲ್ಲ. ಮದುವೆ ಆಗ್ತಿದ್ವಿ. ಇಲ್ಲಿ ಬಂದು 4 ವರ್ಷ ಇದ್ರು ಬರೀ ಹಾಸ್ಪಿಟ್ಲ್ ಅಂತ ಇರ್ತೀವಿ. ಇಲ್ಲಿ ಬಂದಾಗ ಹುಷಾರಾಗಿ ನಾವೆಲ್ಲ ಆರಾಮಾಗಿದ್ದೀವಿ. ನಮ್ಮ ಸಮಸ್ಯೆಗೆ ಬರ್ತಾ ಇದ್ದೇವೆ. ನಾವು ಇಲ್ಲಿ ಬಂದು ಏನ್ ಪ್ರಾರ್ಥನೆ ಮಾಡ್ಕೊಂಡ್ರಿ ಅಥವಾ ಏನ್ ಹರಕೆ ಮಾಡ್ಕೊಂಡ್ರಿ? ನಾವು ಏನು ಹರಕೆ ಮಾಡ್ಕೊಂಡಿಲ್ರಿ. ಏನೋ ಒಂದು ಹರಕೆ ಐತಿ, ಅದೊಂದು ಇದಾಗಿಲ್ಲ. ಅದೊಂದಾದ್ರೆ ಮತ್ತೆ ನಾವು ಹರಕೆ ತಗೊಂಡು ಅಂದ್ರೆ ನಮ್ಮ ತಮ್ಮನ ಮದುವೆ ಇದೆ, ಅದು ಆಗ್ಬೇಕು. ಆದ್ರೆ ಹೆಣ್ಣು ಸಿಗ್ತಾ ಇಲ್ಲ. ಅದೊಂದಾದ್ರೆ ನಮ್ದೆಲ್ಲ ಪರಿಹಾರ ಆದಂಗನೆ. ನಿಮ್ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಪರವಾಗಿಲ್ರಿ. ವ್ಯಾಪಾರ ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟು ಆಸ್ಪತ್ರೆಗಳು ಕಲ್ತಿದ್ದೀರಾ ಮನೆಗೆ? ಆ ವಿಚಾರ ಬಹಳ ದುಡ್ಡು ಯಾವ್ದು ಅಂದ್ರೆ ಸುಮಾರು ದುಡ್ಡು ಖರ್ಚು ಮಾಡಿದ್ವಿ, ಹುಷಾರಾಗ್ಲಿಲ್ಲ. ಅಲ್ಲಿಗೆ ಇಲ್ಲಿ ಬಂದಿದ್ದು ಪರವಾಗಿಲ್ಲ. ಈಗಂದ್ರೆ ಚೆನ್ನಾಗದೆ, ಯಾರಿಗೂ ತೊಂದರೆ ಇಲ್ಲ. ಏನಾಗಿತ್ತು ಅಂತ ನಿಮ್ಗೆ ಅಂದ್ರೆ ಗಾಳಿ ಆಗಿತ್ರಿ. ಅಂದ್ರೆ ಇಲ್ಲಿ ಬಂದಾಗ ಸುಟ್ಟು ನಮ್ಮ ಯಜಮಾನ್ರಿಗೆ ಹುಷಾರಿರ್ಲಿಲ್ಲ. ನಮ್ಮ ತಾಯಿ ಮನೆಗೆ ಬಿಟ್ಟು ಇಲ್ಲಿ ನಮ್ಮ ಗಂಡನ ಮನೆಗೆ ಬಂದಾಗ, ಇವಾಗ ಇಲ್ಲಿ ಬಂದಾಗ ಪರವಾಗಿಲ್ಲ. ಯಾಕೆ ಜಗಳ ಪಗಳ ಏನಿಲ್ಲ. ಮುಂಚೆ ಅಂದ್ರೆ ಕಿರಿಕಿರಿ ಭಾಳ ಕಿರಿಕಿರದು. ಅವಾಗ ಹಂಗಾಗಿ ನಾವು ಎಷ್ಟಿದ್ರು ಇದೆ ಅಂತ ಜೀವ ತೆಗಿಯಕ್ಕೆ ಹೋಗಿದ್ವಿ, ಉರ್ಲಾಕಿನೇ ಹೋಗಿದ್ವಿ. ಅಂದ್ರೆ ಇವಾಗ ಪರವಾಗಿಲ್ಲ. ನಮ್ಮ ಯಜಮಾನ್ರು ಪರವಾಗಿಲ್ಲ, ನಮ್ಗೆ ಪರವಾಗಿಲ್ಲ. ಎಲ್ಲ ಹುಷಾರಾಗಿದೆ, ಪರವಾಗಿಲ್ಲ. ಇಲ್ಲಿ ಬಂದಾಗ ಸಿಗ್ಬೇಕು. ತುಂಬಾ ಸಮಸ್ಯೆ ಇದ್ದಾಗ ಇಲ್ಲಿಗೆ ಬಂದಿದ್ರಿ, ಇಲ್ಲಿ ಬಂದ್ಮೇಲೆ ಪರಿಹಾರ ಆಗಿದೆ. ಏನ್ ಹೇಳ್ತೀರಾ ತಾಯಿ ಮಹಿಮೆ ಬಗ್ಗೆ? ಎಲ್ಲ ಇದು ಒಳ್ಳೇದಾಗೈತಾರಂದ್ರೆ ಏನ್ ಹೇಳಿದ್ರಿ, ಆ ತಾಯಿ ಮಹಿಮೆನೆ ಎಲ್ಲ ಆದ್ರೆ ನಮ್ಮ ತಾಯಿ ಎಲ್ಲ ಒಳ್ಳೇದೇ ಆಗ್ಯದ್ರಿ. ಇಲ್ಲಿ ಬಂದ ಸುತ್ತ ಏನು ಪ್ರಾಬ್ಲಮ್ ಆಗಿಲ್ಲ. ನಿಮ್ ತರಾನೇ ಕಷ್ಟದಲ್ಲಿರೋರಿಗೆ ಏನ್ ಹೇಳಕ್ ಇಷ್ಟಪಟ್ಟಿಲ್ಲ? ಅವ್ರು ಇಲ್ಲಿ ಬಂದು ಬೇಡ್ಕೊಂಡಿದ್ರೆ ಅವ್ರಿಗೆ ಒಂದು ಕಷ್ಟ ಅನ್ನೋದು ಪರಿಹಾರ ಆಗುತ್ತೆ, ಬರ್ಬೋದು ಎಲ್ಲರೂ. ಅಷ್ಟೇ ಹೇಳಿದ್ರೆ. ಮೊದಲನೇ ಸಲ ಬಂದಿದ್ದೀವಿ. ಸಾಕಷ್ಟು ಸಲ ನಾನು ಕೇಳಿದ್ದೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನದ ಬಗ್ಗೆ. ಇಲ್ಲಿ ತುಂಬಾ ಪವಾಡಗಳು ನಡೆಯುತ್ತೆ ಅಂತ ಕೇಳಿದ್ವಿ. ಹಾಗಾಗಿ ಇವತ್ತು ಮೊದಲನೇ ಸಲ ನಾವು ಮೈಸೂರಿಂದ ಬಂದಿದ್ದೀವಿ. ನೀವು ಇಲ್ಲಿ ವಿಶೇಷ ಏನು ತಿಳ್ಕೊಂಡು ಸರ್, ಪ್ರತ್ಯಂಗಿರ ದೇವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಅದು ಶತ್ರು ಸಂಹಾರ ಮಾಡೋದಕ್ಕಾಗಿರ್ಬಹುದು ಅಥವಾ ಏಳಿಗೆ ಆಗಿಲ್ಲ ಅಂತ ಇದ್ದಾಗಿರ್ಬಹುದು. ಈ ಅಂತ ಹೇಳಿದ್ರೆ ಬರೀ ಸಿನಿಮಾದವರು, ರಾಜಕಾರಣಿಗಳು ಇಂಥವ್ರು ಮಾತ್ರ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದು ಖಂಡಿತ ಹಾಗಲ್ಲ. ಯಾರಿಗೆಲ್ಲ ಏಳಿಗೆ ಬೇಕಾಗಿದೆ, ಯಾರಿಗೆಲ್ಲ ಶತ್ರು ಕಾಟ ಇದೆ, ಎಲ್ಲರೂ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಬರಬಹುದು. ದೇವಿ ಎಲ್ಲರಿಗೂ ಒಂದೇ, ಎಲ್ಲರಿಗೂ ತನ್ನ ಮಕ್ಕಳು ಅಂತಾನೆ ನೋಡ್ತಾರೆ. ಸರ್, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ಕೊಂಡು ಬಂದಿದ್ದೀನಿ. ನಾನಂತೂ ಕಾಳಿ ದೇವಿನ, ಪಾರ್ವತಿ ಮಾತೆನ ತುಂಬಾ ನಂಬ್ತೀನಿ. ಸೊ ಪ್ರತ್ಯಂಗಿರ ದೇವಿನೂ ಕೂಡ ತುಂಬಾ ನಂಬ್ತೀನಿ. ಹೋಮಗಳಲ್ಲೂ ಕೂಡ ಭಾಗಿಯಾಗಿದ್ದೀನಿ. ಇದರಲ್ಲಿ ಭಾಗಿಯಾಗೋದ್ರಿಂದ ಶತ್ರು ಅಂದ್ರೆ ಏನ್ ಹೇಳ್ಬೋದು, ನಮ್ ಏಳಿಗೆ ನೋಡಿ ಯಾರಾದ್ರೂ ಸಹಿಸದೇ ಇರೋದು ಅಷ್ಟೇ ಅಲ್ಲ, ಭಯ. ಸೊ ಇದನ್ನ ನಾನು ಇದುವರೆಗೂ ನನ್ನ ಫ್ರೆಂಡ್ಸ್ ಮುಖಾಂತರ ಎಲ್ಲ ಕೇಳಿದ್ದೆ, ಯಾವುದು ಬಂದಿರಲಿಲ್ಲ. ಸೊ ಇದು ನನ್ನ ಮೊದಲ ಸದ್ಯ ಬಂದಾಗ ಏನಂದ್ರೆ ಇಲ್ಲಿ ಕೆಲವೊಂದು ಪೂಜೆ ನಡೆಯುತ್ತೆ, ಹೋಮ ನಡೆಯುತ್ತೆ ಅಂತ ಹೇಳಿದ್ರು. ಈ ಮೆಣಸಿನ್ಕಾಯಿ ಎಲ್ಲ ನಾವು ಇವಾಗ ಮನೇಲಿ ಸಾಮಾನ್ಯವಾಗಿ ಯೂಸ್ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಹಾಕಿದಾಗ ಸಿಕ್ಕಾಪಟ್ಟೆ ಘಾಟ್ ಆಗೋದು ಅನ್ನೋಲ್ಲ ಕೇಳಿದ್ವಿ. ನಾವು 100 ಜನ ಇಲ್ಲಿ ನಿಂತ್ಕೊಂಡು ಮೆಣಸಿನ್ಕಾಯಿ ಏನಿದೆ ಹೋಮಕ್ಕೆ ಹಾಕಿದಾಗ ಕೂಡ ಅದು ಏನಂತರ ಪಾಸಿಟಿವ್ ಫೀಲ್ ಬರುತ್ತೆ. ಯಾರಿಗೇ ಆಗಲಿ ಬಂದಾಗ ಪಾಸಿಟಿವ್ ಫೀಲ್ ಮಾತ್ರ ಬಂದೇ ಬರುತ್ತೆ. ಸೊ ಏನು ಇಟ್ಕೊಳ್ತೀರ, ಇವಾಗ ಯಾರೇ ಆಗಲಿ ಕಷ್ಟ ಇರೋರು ಬಂದು ಈ ತಾಯಿನ ನಂಬಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಏನು ಹೇಳ್ತಾರೆ ಅದರ ಪೂಜೆ ಮಾಡಿಸಿ ನಿಮ್ಮ ಇಷ್ಟಾರ್ಥ ಏನಿದೆ ಅದೆಲ್ಲ ನೆರವೇರಿಸ್ಕೊಳ್ಳಿ. ಅದು ತಾಯಿ ಮೂರ್ತಿನ ನೋಡಿದ್ರೆ ಏನ್ ಅನ್ಸುತ್ತೆ? ಇದು ಬಂದು ಇವಾಗ ನಾವು ಎಲ್ಲೇ ಹೋದ್ರು ಈ ತರ ಮೂರ್ತಿಗಳು ನೋಡೋಕೆ ತುಂಬಾ ಕೆಲವು ಮೂರ್ತಿಗಳು ಮಾತ್ರ ಸಿಗೋದು. ಸೊ ಇದು ತುಂಬಾ ಅಪರೂಪದ ದೇವರು ಅಂತಾನೂ ಹೇಳ್ಬೋದು. ಇನ್ನೊಂದು ಕಷ್ಟ ಪರಿಹರಿಸೋಕೆ ತುಂಬಾ ಬೇಗ ನೆರವೇರಿಸುವಂತ ದೇವರು ಅಂತ ಹೇಳ್ಬೋದು ಅಂತ ಇವಾಗ ಅದು ನನ್ನ ಫ್ರೆಂಡ್ಸ್ ಕೈಯಲ್ಲಿ ಕೇಳ್ಪಟ್ಟಿತ್ತು. ಸೊ ನಾನು ಇದು ಮೊದಲನೇ ಸತಿ ಬಂದಿದ್ದೀನಿ. ಇನ್ನೊಂದು ಸತಿ ಬರುವಾಗ ಅಥವಾ ಇನ್ನ ಮತ್ತೊಮ್ಮೆ ಮೊದಲೊಮ್ಮೆ ಬರ್ತಾ ನೋಡ್ಕೊಂಡು ಹೇಗೆ ನನಗೆ ಇಂಪ್ರೂವ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅಂತ ನೋಡ್ಕೊಂಡು ಖಂಡಿತ